ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದು, ಜೆಸ್ಟೇಷನಲ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇಂಬ್ಯಾಲೆನ್ಸಸ್, ಮತ್ತು ಏನೇನು ಸಣ್ಣ ಪುಟ್ಟದು ತುಂಬ ಪೀಡಲ್ಸ್, ಎಡಿಮಾ, ಕಾಲ್ ದಪ್ಪ ಕೂತ್ಕೊಳ್ಳೋದು ಕೆಲವರಿಗೆ, ಎಷ್ಟೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಾವೇನು ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಲ್ಲಿ ನೋಡ್ತೀವಿ, ದಟ್ ವಿಲ್ ಗೋ ಅವೇ ಒನ್ಸ್ ದೇ ಡೂ ದಟ್. ಆಲ್ಸೋ ತುಂಬಾ ಜನಕ್ಕೆ ಇನ್ಫರ್ಟಿಲಿಟಿ, PCOD ತುಂಬಾ ಇಶ್ಯೂಸ್ ಗಳಿದೆ. ಹಾಗಾಗಿ ಅವ್ರಿಗೆ ಈವನ್ ವಿತ್ ಪ್ರಾಪರ್ ನಾರ್ಮಲ್ ಅಲೋಪತಿಕ್ ರೂಟ್ ಹೋದ್ರೂ ಕೂಡ ಅವ್ರಿಗೆ ಹೈ ಡೋಸಸ್ ಆಫ್ ಹಾರ್ಮೋನ್ಸ್ ಗಳನ್ನ ಕೊಟ್ಟು ಅಲ್ಲೂ ಕೂಡ ಅವರು ಆ ಪ್ರಿಪರೇಷನ್ ಟ್ರೈ ಮಾಡ್ತಾ ಇದ್ದಾರೆ. ಹೌದು 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 ಹೌದು. ಸೊ ಇದು ಒಂದು ಆಯುರ್ವೇದದ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ದೈಹಿಕವಾಗಿ ಒಂದು ಗರ್ಭಾಧಾನದಲ್ಲಿ 2 ವಿಧ ತಗೊಂಡ್ರೆ, ದೈಹಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳೋದು, ಮತ್ತೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿಯೂ ಒಂದು ಸಿದ್ಧತೆ ಮಾಡ್ಕೊಳ್ಳೋದು, 2 ಒಗ್ಗೂಡಿದ್ರೆ ದೆನ್ ಫಾರ್ ದಿಸ್ ಕರೆಂಟ್ ಸಿನಾರಿಯೋ ವಿ ವಿಲ್ ಹ್ಯಾವ್ ಅ ವೆರಿ ಏನಂತಾರೆ ಏನಂತಾರೆ ಅದಕ್ಕೆ ಒಂದು ನೆನಪಲ್ಲಿ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳೋ ಅಂತ ಒಂದು ಪ್ರೆಗ್ನೆನ್ಸಿ ನಮ್ಮದಾಗಿರುತ್ತೆ. ಸೊ ಅಂದ್ರೆ ಆ ತಾಯ್ತನದ ಒಂದು ಗರ್ಭಾವಸ್ಥೆಯ ಅವಸ್ಥೆಯನ್ನು ಅದನ್ನ ಎಂಜಾಯ್ ಮಾಡಬೇಕು, yes. ಸಫರ್ ಮಾಡಬಾರ್ದು.